ಆಪರೇಷನ್ ಸಿಂಧೂರ ಭಾರತೀಯ ಮುತ್ತೈದೆಯರ ಸಿಂಧೂರ ಅಳಿಸಿದ್ದಂತ ರಣಹೇಡಿ ಪಾಕ್ ಉಗ್ರರಿಗೆ ಮುಟ್ಟಿಗೆ ನೋಡಿಕೊಳ್ಳೋ ರೀತಿಯಲ್ಲಿ ಪೆಟ್ಟು ಕೊಟ್ಟಿದೆ. ಹೇಡಿಗಳಂತೆ ತಲೆಮರೆಸಿಕೊಂಡು ದಾಳಿ ಮಾಡಿದ್ದ ರಕ್ತ ಪಿಪಾಸುಗಳ ಸಂಹಾರ ಆಗಿದೆ. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಬುಲೆಟ್ಗೆ ಮಿಸೈಲ್ಗಳ ಪ್ರತೀಕಾರದ ದಾಳಿಯಾಗಿದೆ. ಪಾಕ್ ಬಿಲದಲ್ಲಿ ಅಡಗಿದ್ದ ರಕ್ತಾಕ್ಷರನ್ನ ಸೇನೆ ಚಿಂದಿ ಉಡಾಯಿಸಿದೆ. ಬಾನಲ್ಲಿ ಭಾರತೀಯ ಮಿಸೈಲ್ಗಳ ಹಾರಾಟ, ಆರ್ಭಟಿಸುತ್ತಾ ಉಗ್ರರ ನೆಲೆಗಳತ್ತ ನುಗ್ಗಿ ಧ್ವಂಸ. ಮಿಸೈಲ್ಗಳ ಅಟ್ಯಾಕ್, ರಾಕ್ಷಸರು ಒಡೀಸ್. ಪಾಕ್ ಉಗ್ರರ ಅಡಗುತಾಣಗಳು ಪುಡಿ ಪುಡಿ. ಕ್ಷಿಪಣಿಗಳ ಅಬ್ಬರಕ್ಕೆ ಸೈತಾನರ ವಂಶ ನಿರ್ವಂಶ. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಒಂದು ತಲೆಗೆ 100 ತಲೆ. ಇದು ಕಣಿವೆಯಲ್ಲಿ ಭಾರತೀಯ ಮಹಿಳೆಯರ ಮಾಂಗಲ್ಯ ಕಿತ್ತು ಸಿಂಧೂರ ಅಳಿಸಿದ್ದ ಪಾಕ್ ಸೈತಾನಗಳನ್ನ ಹೊಸಕಿ ಹಾಕಿರೋ ದೃಶ್ಯಗಳು. ಭಾರತೀಯ ಸೇನೆಯ ತಾಕತ್ತೇನು, ಪವರ್ ಏನು ಎಂಬುದರ ಅಸಲಿ ಖದರ್ ಇದು ಬರೀ ಝಲಕ್. ಪಿಕ್ಚರ್ ಅಭಿ ಬಾಕಿ ಹೈ. ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆಗಳ ಪ್ರತೀಕಾರ. ಆಪರೇಷನ್ ಸಿಂಧೂರ್, ಪಾಕ್ ಉಗ್ರರು ತಂದೂರ್. ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ಜೀವ ತೆತ್ತಿದ್ದ ಅಮಾಯಕ ಭಾರತೀಯರ ಆತ್ಮಕ್ಕೆ ಈಗ ಚಿರಶಾಂತಿ ಸಿಕ್ಕಿದೆ. 26 ಭಾರತೀಯರ ನೆತ್ತರು ಹರಿಸಿದ್ದ ಕೀಚಕರ ವಂಶವೇ ನಿರ್ವಂಶವಾಗಿದೆ. ಪಾಕಿಸ್ತಾನದ ಬಿಲದಲ್ಲಿ ಅಡಗಿದ್ದ ಉಗ್ರರನ್ನ 3 ಸೇನೆಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಹುಟ್ಟಡಗಿಸಿವೆ. ಭಾರತ ನಡೆಸಿದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಉಗ್ರರ ನೆಲೆಗಳು ಧ್ವಂಸವಾಗಿವೆ. ಪಾಕ್ ನೆಲಕ್ಕೆ ಕಾಲಿಡದೆ ಗಡಿಯಿಂದಲೇ ಸೇನೆ ಪಾಕ್ ಉಗ್ರರ ರುಂಡ ಚೆಂಡಾಡಿದೆ. ಕೇವಲ 23 ನಿಮಿಷ ಅಷ್ಟೇ 9 ಕಡೆ ಪಾಕ್ ಉಗ್ರರ ಅಡಗುತಾಣಗಳು ಒಡಿಸಾಗಿವೆ. ಭಾರತೀಯ ಸೇನೆಗಳ ದಾಳಿಗೆ 90ಕ್ಕೂ ಹೆಚ್ಚು ಪಾಕ್ ಉಗ್ರರು ಮಠಾಶ್ ಆಗಿದ್ದಾರೆ. ಹಾಗಾದರೆ ಭಾರತ ಪಾಕ್ನ ಯಾವೆಲ್ಲ ಪ್ರದೇಶಗಳನ್ನ ಉಡೀಸ್ ಮಾಡಿದೆ ಅಂತ ನೋಡಿದ್ರೆ, ಮರ್ಕಜ್ ಸುಭಾನಲ್ಲಾ, ಬಹವಾಲ್ಪುರ್. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿರೋ ಈ ಉಗ್ರ ತಾಣವನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಸವಾಯ್ ನಾಲಾ, ಮುಜಫರಾಬಾದ್. ಎಲ್ಒಸಿಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರದೇಶವನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಸೈಯದ್ನಾ ಬಿಲಾಲ್ ಕ್ಯಾಂಪ್, ಮುಜಫರಾಬಾದ್ನಲ್ಲಿರೋ ಸೈಯದ್ನಾ ಬಿಲಾಲ್ ಕ್ಯಾಂಪ್ನ ಭಾರತೀಯ ಸೇನೆಯ ಮಿಸೈಲ್ಗಳು ಉಡೀಸ್ ಮಾಡಿವೆ. ಗುಲ್ಪುರ್ ಕ್ಯಾಂಪ್, ಕೋಟ್ಲಿ. ಎಲ್ಒಸಿಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಕೋಟ್ಲಿಯ ಗುಲ್ಪುರ್ ಕ್ಯಾಂಪ್ ಇದಾಗಿದ್ದು ಇದೀಗ ಭಾರತೀಯ ಸೇನೆಯ ದಾಳಿಯಲ್ಲಿ ಧ್ವಂಸವಾಗಿದೆ. ಬರ್ನಾಲಾ ಕ್ಯಾಂಪ್, ಬಿಂಬರ್. ಎಲ್ಒಸಿಯಿಂದ 9 ಕಿಲೋಮೀಟರ್ ದೂರದಲ್ಲಿರೋ ಬಿಂಬರ್ನ ಬರ್ನಾಲ್ ಕ್ಯಾಂಪ್ ಈಗ ಭಾರತದ ಏರ್ ಸ್ಟ್ರೈಕ್ ನಲ್ಲಿ ಪುಡಿ ಪುಡಿಯಾಗಿದೆ. ಅಬ್ಬಾಸ್ ಕ್ಯಾಂಪ್, ಕೋಟ್ಲಿ. ಕೋಟ್ಲಿಯಲ್ಲಿರೋ ಅಬ್ಬಾಸ್ ಕ್ಯಾಂಪ್ ಎಲ್ಒಸಿಯಿಂದ 13 ಕಿಲೋಮೀಟರ್ ದೂರದಲ್ಲಿದ್ದು ಭಾರತೀಯ ಮಿಸೈಲ್ಗಳು ಈ ಪ್ರದೇಶವನ್ನ ಮಣ್ಣು ಮಾಡಿವೆ. ಸರ್ಜಲ್ ಕ್ಯಾಂಪ್, ಸಿಯಾಲ್ಕೋಟ್. ಇದು ಅಂತಾರಾಷ್ಟ್ರೀಯ ಗಡಿಯಿಂದ 6 ಕಿಲೋಮೀಟರ್ ದೂರದಲ್ಲಿದ್ದು ಈ ಪ್ರದೇಶವನ್ನು ಇಂಡಿಯನ್ ಆರ್ಮಿ ಪುಡಿ ಪುಡಿ ಮಾಡಿದೆ. ಮೆಹಮೂನಾ ಜೋಯಾ ಕ್ಯಾಂಪ್, ಅಂತಾರಾಷ್ಟ್ರೀಯ ಗಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಮೆಹಮೂನಾ ಜೋಯಾ ಕ್ಯಾಂಪ್ ಇದ್ದು ಇದನ್ನು ಸೇನೆ ಹೊಡೆದುರುಳಿಸಿದೆ. ಮರ್ಕಜ್ ತೈಬಾ, ಮುರಿದ್ಕೆ. ಮುರಿದ್ಕೆಯಲ್ಲಿರೋ ಮರ್ಕಜ್ ತೈಬಾ ಐಬಿಯಿಂದ 18ರಿಂದ 25 ಕಿಲೋಮೀಟರ್ ದೂರದಲ್ಲಿದ್ದು ಸೇನೆಯ ದಾಳಿಯಲ್ಲಿ ಈ ಪ್ರದೇಶವು ಉಡೀಸಾಗಿದೆ. ಪಾಕಿಸ್ತಾನ ಉಗ್ರರ ಮೇಲಿನ ಡೆಡ್ಲಿ ಅಟ್ಯಾಕ್ ಅನ್ನ ದೃಢಪಡಿಸಿದ ಸೇನೆ.
ಆಪರೇಷನ್ ಸಿಂಧೂರ್ ಬಗ್ಗೆ ಮಹಿಳಾ ಅಧಿಕಾರಿಗಳಿಂದ ಮಾಹಿತಿ. ಭಾರತದ ಮಿಸೈಲ್ಗಳು ಪಿಒಕೆ ಪಾಕ್ನಲ್ಲಿ ಹೂಂಕರಿಸಿರೋ ಬಗ್ಗೆ ಭಾರತೀಯ ಸೇನೆ ಅಧಿಕೃತ ಮಾಹಿತಿ ನೀಡಿದೆ. ಪಾಕ್ಗೆ ನುಗ್ಗಿ 9 ಕಡೆ ಭಾರತೀಯ ಸೇನೆ ಧ್ವಂಸ ಮಾಡಿರೋ ಬಗ್ಗೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೂ ಕರ್ನಲ್ ಸೋಫಿಯಾ ಖುರೇಶಿ ಮಾಹಿತಿ ನೀಡಿದ್ದಾರೆ. The weapons with careful selection of warheads was ensured so that there will be no collateral damage. The point of impact in each of the target was a specific building or a group of buildings. All the targets were neutralized with clinical efficiency, and the results reiterate the professionalism of the Indian Armed Forces in the planning and execution of their operations. 140 ಕೋಟಿ ಭಾರತೀಯರಿಗೆ ಅತಿ ಸಂತೋಷ ತಂದ ಸುದ್ದಿ ಏನಂದ್ರೆ ಮೋಸ್ಟ್ ವಾಂಟೆಡ್ ಜೈಷೆ ಮೊಹಮ್ಮದ್ ಉಗ್ರ ಮೌಲಾನಾ ಮಸೂದ್ ಅಜರ್ ವಂಶವೇ ರಾತ್ರಿ ನಡೆದ ಏರ್ ಸ್ಟ್ರೈಕ್ ನಲ್ಲಿ ನಿರ್ವಂಶವಾಗಿದೆ. ಮೌಲಾನಾ ಮಸೂದ್ ಬಿಟ್ಟು ಆತನ ಕುಟುಂಬಸ್ಥರನ್ನ ಭಾರತೀಯ ಮಿಸೈಲ್ಗಳು ಹೊಡೆದುರುಳಿಸಿವೆ. 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। ಭಾರತ ವಿಶ್ವಕ್ಕೆ ಶಾಂತಿ ಸಂದೇಶವನ್ನ ಸಾರಿರೋ ರಾಷ್ಟ್ರ. ವಿಷ್ಣುವಿನ ತಾಳ್ಮೆಯೂ ಇದೆ. ಕೆಣಕಿದ್ರೆ ಉಗ್ರ ನರಸಿಂಹನಂತೆ ಕರಳು ಬಗೆದು ಮಾಲೆ ಹಾಕಿಕೊಳ್ಳೋದು ಗೊತ್ತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಭಾರತೀಯ ಸೇನೆ ಪಾಕ್ ಉಗ್ರರ ಮೇಲೆ ನಡೆಸಿರೋ ಡೆಡ್ಲಿ ಅಟ್ಯಾಕ್. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಜಗದೀಶ್ ಜೊತೆ ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.